ಬೆಂಗಳೂರಿನ ಗಾಂಧಿನಗರದ ಮಹಾಬೋಧಿ ಸೊಸೈಟಿಯಲ್ಲಿ ಬುದ್ಧ ಪೂರ್ಣಿಮೆಯನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಬುದ್ಧ ಜಯಂತಿ ಅಂಗವಾಗಿ ನಡೆದ ಈ ವಿಶೇಷ ಪ್ರಾರ್ಥನಾ ಕಾರ್ಯಕ್ರಮದಲ್ಲಿ ನೂರಾರು ಬೌದ್ಧ ಅನುಯಾಯಿಗಳು ಭಾಗವಹಿಸಿದ್ರು. ಮಹಾಬೋಧಿ ಸೊಸೈಟಿಯಲ್ಲಿ ಬುದ್ಧನ ಪ್ರತಿಮೆಯನ್ನ ಸುಂದರ ಹೂವುಗಳಿಂದ ಅಲಂಕರಿಸಲಾಗಿತ್ತು. ಬುದ್ಧರ ಅನುಯಾಯಿಗಳ ಉಪಾಸಕಿಯರು ದೀಪ ಮತ್ತು ಮೇಣದ ಬತ್ತಿಗಳನ್ನು ಬೆಳಗಿ ಶಾಂತಿ ಮತ್ತು ಕರುಣೆಯ ಮೂರ್ತಿ ಭಗವಾನ್ ಬುದ್ಧನನ್ನ ಧ್ಯಾನಿಸಿದರು. ಬುದ್ಧ ಪಂಚಶೀಲ ಪಾಲನೆಯ ಪ್ರಾರ್ಥನೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಪೂಜ್ಯ ಆನಂದ ಬಂಥೇಜಿ ಅವರು ಆಶೀರ್ವಚನ ನೀಡಿ ಜಗತ್ತಿನ ಪ್ರತಿಯೊಬ್ಬರೂ ಬುದ್ಧರ ಪಂಚಶೀಲ ತತ್ವಗಳನ್ನು ಪಾಲಿಸಿ ಹಿಂಸೆ ತೊರೆದು ಸುಖ ಸಮೃದ್ಧಿಯಿಂದ ಬದುಕಬೇಕು. ಬುದ್ಧರ ಶಾಂತಿ, ಅಹಿಂಸೆ ಮತ್ತು ಸಮಾನತೆಯ ಸಂದೇಶಗಳು ಇಂದಿನ ಪ್ರಪಂಚಕ್ಕೆ ಅತ್ಯಂತ ಪ್ರಸ್ತುತವಾಗಿವೆ. ಎಲ್ಲರೂ ಬುದ್ಧರ ದಾರಿಯಲ್ಲಿ ನಡೆಯಬೇಕು, ಸಂತೋಷದಿಂದ ಬದುಕಬೇಕು ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ. ನಮಸ್ಕಾರ ಮಾಡಿ ಒಳ್ಳೆಯ ಅವಕಾಶ ಆಗಿದ್ದಾರೆ. ಪ್ರಯತ್ನ ಮಾಡ್ತಾ ಇದ್ದೆ ಈ ಧಮ್ಮದಲ್ಲಿ ಬೆಳೀಲಿಕ್ಕೆ. ಈ ಭಗವಾನ್ ಬುದ್ಧರ ಧಮ್ಮ ಅಂತಂದರೆ ಮೌಲ್ಯಗಳು, ನಮ್ಮ ಜೀವನದ ಮೌಲ್ಯಗಳನ್ನು ಬೆಳೆಸ್ಕೊಳ್ಳೋದು, ಪ್ರಜ್ಞೆ ಮತ್ತು ಕರುಣೆಯನ್ನು ಬೆಳೆಸ್ಕೊಳ್ಳೋದು, ಅದೇ ಭಗವಾನ್ ಬುದ್ಧರ ಧಮ್ಮ ಎಲ್ಲರಿಗೂ ಬೇಕಾಗಿದೆ. ಎಲ್ಲ ಈ ಹಿಂಸೆ ಅನ್ಯಾಯಗಳನ್ನು ಮೀರಿ ಹೋಗಲಿಕ್ಕೆ ಬುದ್ಧರ ಪಂಚಶೀಲವೇ ಸಾಕು. ಪಂಚಶೀಲಗಳನ್ನು ಚೆನ್ನಾಗಿ ಆಚರಣೆ ಮಾಡಿಬಿಟ್ರೆ ವೈಯಕ್ತಿಕ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ, ನಮ್ಮ ಇಡೀ ರಾಷ್ಟ್ರ ಕಟ್ಟೋದ್ರಲ್ಲಿ ಖಂಡಿತವಾಗಿಯೂ ಅದು ಸಹಾಯ ಮಾಡೇ ಮಾಡುತ್ತೆ ಅಂತ ಹೇಳ್ತಾ, ಎಲ್ಲರೂ ಸುಖವಾಗಿರಲಿ. ಬುದ್ಧ ಧಮ್ಮ ಸಂಘದ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಎಲ್ಲರೂ ಪ್ರಜ್ಞೆ ಕರುಣೆ ಮಾರ್ಗದಲ್ಲಿ ಬೆಳೆಯಲಿ, ಒಳ್ಳೆಯ ಸಂಪತ್ತಿನಲ್ಲಿ ಬೆಳೆಯಲಿ, ಬೋಧಿ ಜ್ಞಾನವನ್ನು ಪಡೆದು ತಮಗೂ ಇಡೀ ವಿಶ್ವಕ್ಕೂ ಬೆಳಕಾಗಿ ಎಲ್ಲ ಜನರು ಸುಖವಾಗಿರಲಿ. ಭವತು ಸಬ್ಬ ಮಂಗಲಂ ರಕ್ಕಂತು ಸಬ್ಬ ದೇವತಾ ಸಬ್ಬ ಬುದ್ಧಾನುಭಾವೇನ ಸಬ್ಬ ಧಮ್ಮಾನುಭಾವೇನ ಸಬ್ಬ ಸಂಘಾನುಭಾವೇನ ಸದಾ ಸುತ್ತಿ ಭವಂತು ತೇ. ನಮೋ ಬುದ್ಧಾಯ. ಪ್ರಯತ್ನ ಪಂಚತನ್ವೇದಿತವ್ಯೋ ವಿದುಗತೋ ಲೋಕವಿದು ನಮೋ ತಸ್ಸ. In your YouTube, you had